ಹಲೋ, ವೆಲ್ಕಮ್ ಟು ಮೈ ಬ್ಲಾಗ್. ಎಲ್ಲರೂ ಹೇಗಿದ್ದೀರಾ? ಇವತ್ತು ನಾನು ಮೈಸೂರಿನಲ್ಲಿ ಮೈಸೂರು ಸಂತೆ ಅಂತ ನಡೀತಾ ಇದೆ. ಸೊ ಈ ಒಂದು ಇವೆಂಟ್ಗೆ ಹೋಗ್ತಾ ಇದ್ದೀನಿ. ನೀವು ಕೂಡ ನನ್ನ ಜೊತೆ ಬನ್ನಿ. ನನ್ನ ಜೊತೆ ಆಂಟಿ ಕೂಡ ಜಾಯಿನ್ ಆಗ್ತಾ ಇದ್ದಾರೆ. ಅಲ್ಲೇ ತುಂಬ ಸ್ಟಾಲ್ಸ್ ಎಲ್ಲ ಹಾಕಿರ್ತಾರೆ. ತುಂಬ ಚೆನ್ನಾಗಿದೆ ಅಂತ ಅಂದ್ಕೊಂಡಿದ್ದೀನಿ. ಹೇಗಿದೆ ಅಂತ ನೋಡಬೇಕು ಹೋಗಿ. ನಾನಿವತ್ತು ನನ್ನ ಟೂ ವೀಲರ್ನಲ್ಲೇ ಹೋಗ್ತಾ ಇದ್ದೀನಿ. ಬಿಕಾಸ್ ಬಿಸಿಲಿದೆ, ಸೊ ಮಳೆ ಏನು ಬರೋದಿಲ್ಲ ಅಂತ ಹೇಳಿ. ಸೊ ಚೆನ್ನಾಗಿರುತ್ತೆ. ಆರಾಮ್ಸೆ ಹೋಗಿ ಆರಾಮ್ಸೆ ಬಂದ್ಬಿಡೋಣ. ಬನ್ನಿ, ನೀವು ನನ್ನ ಜೊತೆ ಜಾಯ್ನ್ ಆಗಿ. ಪರ್ಸ್ನಲಿ ಟೂ ವೀಲರ್ ರೈಡ್ ಹೋಗೋದಂದರೆ ನನಗೆ ತುಂಬ ಇಷ್ಟ ಆಗುತ್ತೆ. ಟೈಮ್ ಸಿಕ್ಕಿದಾಗ ಏನಾದರೂ ಶಾಪಿಂಗ್ ಮಾಡೋದಿರ್ಬೋದು ಅಥವಾ ನನ್ನ ಮಗನ ಜೊತೆ ಸಿಟಿ ರೌಂಡ್ಸ್ ಇರ್ಬೋದು, ನಾನು ಗಾಡಿ ತೊಗೊಂಡು ಹೊಟ್ಟೋಗ್ಬಿಡ್ತೀನಿ. ತುಂಬಾ ಎಂಜಾಯ್ ಮಾಡ್ತಾನೆ ನನ್ನ ಮಗ ಕೂಡ. ಸ್ವಲ್ಪ ಪೆಟ್ರೋಲ್ ಹಾಕಿಸ್ಕೋಬೇಕಿತ್ತು, ಸೊ ಇಲ್ಲಿ ಪೆಟ್ರೋಲ್ ಹಾಕಕ್ಕೆ ನಿಲ್ಸಿದ್ದೀನಿ. ಪೆಟ್ರೋಲ್ ಹಾಕ್ಸಿದ್ಮೇಲೆ ಡೈರೆಕ್ಟ್ ಇವೆಂಟ್ ನಡೀತಾ ಇರೋ ಜಾಗಕ್ಕೆ ಹೊರಟಿದ್ದೀನಿ. ನೀವೆಲ್ಲ ನೋಡಿರ್ಬೋದು ಈ ರೋಡ್ನ. ಯಾರೆಲ್ಲ ಮೈಸೂರಿನವರೇ ಆಗಿರ್ತೀರ ಅಂಥವ್ರಿಗೆ ಖಂಡಿತ ಈ ರೋಡ್ಸ್ ಎಲ್ಲ ತುಂಬಾ ಪರಿಚಿತವಾಗಿರುತ್ತೆ. ಇದು DC ಆಫೀಸ್ ರೋಡ್ ಆಗಿರುತ್ತೆ. ಸೊ ಈ ರೋಡ್ನಲ್ಲಿ ಬಂದು ನೀವೀಗ ನೋಡ್ತಾ ಇದ್ದೀರಾ ಅಲ್ವಾ, ಈ ರೋಡಲ್ಲಿ ಹೀಗೆ ಬಂದು ಇಲ್ಲಿ ಟರ್ನ್ ಆದರೆ ಇಲ್ಲಿ ಯೂಶ್ವಲಿ ಈ ಒಂದು ಎಕ್ಸಿಬಿಷನ್ಸ್ ಎಲ್ಲ ಏನಿರುತ್ತೆ ಮೈಸೂರಿನಲ್ಲಿ, ಅದೆಲ್ಲ ಈ ಜಾಗದಲ್ಲೇ ಜಾಸ್ತಿ ಹಾಕೋದು. ಸೊ ಮೈಸೂರು ಯೂನಿವರ್ಸಿಟಿ ರೋಡ್ ಇದು. ಯೂನಿವರ್ಸಿಟಿ ಪಕ್ಕ ಯೂಶ್ವಲಿ ಯಾವಾಗಲೂ ಸಹರಾ ಆರ್ಟ್ಸ್ ಅಂತ ಹೇಳಿ ಒಂದು ಎಕ್ಸಿಬಿಷನ್ನ ವರ್ಷದಲ್ಲಿ ಒಂದು 3 to 4 ಟೈಮ್ಸ್ ಆಗ್ತಾನೆ ಇರ್ತಾರೆ. ನೀವು ಇಲ್ಲಿ ನೋಡ್ತಾ ಇದ್ದೀರಲ್ಲ, ಇದೇನೇ ಸಹರಾ ಎಕ್ಸಿಬಿಷನ್. ಇದರಿಂದ ಸ್ವಲ್ಪ ಮುಂದಕ್ಕೆ ಹೋದರೆ ಯೂನಿವರ್ಸಿಟಿ ಸಿಗುತ್ತೆ. ಯೂನಿವರ್ಸಿಟಿಯಿಂದ ಇನ್ನೊಂದು ಸ್ವಲ್ಪ ಮುಂದೆ ಹೋದರೆ ಅದು ಮಹಾರಾಜ ಗ್ರೌಂಡ್. ಹೌದು, ನೀವೀಗ ನೋಡ್ತಾ ಇದ್ದೀರ ಅಲ್ವಾ, ಇದನ್ನೇ. ಈ ಗ್ರೌಂಡ್ನಲ್ಲಿ ಇವತ್ತಿನ ಈ ಒಂದು ಇವೆಂಟ್ನ ಹಾಕಿದ್ದಾರೆ. ಟೋಟಲ್ 3 days ನಡೆಯುತ್ತೆ ಇದು. ಆಂಟಿ ಕೂಡ ಒಳಗಡೆ ವೆಯ್ಟ್ ಮಾಡ್ತಾ ಇದ್ದಾರೆ ನನಗೋಸ್ಕರ. ಬನ್ನಿ, ಅವ್ರನ್ನ ಮೀಟ್ ಮಾಡಿ ಹಾಗೆ ನಮ್ಮ ಮೈಸೂರು ಸಂತೆ ಹೇಗಿದೆ ಅಂತ ನೋಡ್ಕೊಂಡು ಬರೋಣ. ಸಂಡೆ ಅಲ್ವಾ? ಹಲೋ ಆಂಟಿ, ಹೇಗಿದ್ದೀರಾ? ಮತ್ತೆ ಆಂಟಿನ ಮೀಟ್ ಮಾಡ್ತಾ ಇದ್ದೀನಿ. ಇವತ್ತು ಸಂಡೇ ಸ್ಪೆಷಲ್. ಸೊ ಮೈಸೂರಿನಲ್ಲಿ ಮೈಸೂರು ಸಂತೆ ನಡೀತಾ ಇದೆ. ನಾನು ಆಂಟಿ ಬಂದಿದ್ದೀವಿ ಒಟ್ಟಿಗೆನೆ. ಚೆನ್ನಾಗಿದೆ. ನೋಡೋಣ ಏನೇನಿಲ್ಲದ ಯಾವ ತರ ಇದೆ, ಏನೆಲ್ಲ ಸ್ಟಾಲ್ಸ್ ಹಾಕಿದ್ದಾರೆ ಒಳಗಡೆ ನೋಡೋಣ. ಬನ್ನಿ ಒಳಗಡೆ ಹೋಗೋಣ ಆಂಟಿ. ಇಲ್ಲಿ ಎಂಟ್ರೆನ್ಸ್ ಟಿಕೆಟ್ ಕೊಡ್ತಾ ಇದ್ದಾರೆ. ಸೊ ಒಬ್ಬರಿಗೆ 60 ರೂಪೀಸ್ ಎಂಟ್ರೆನ್ಸ್ ಫೀಸ್ ಇರುತ್ತೆ. ಸೊ ಇದನ್ನು ತಗೊಂಡು ನಾವು ಮುಂದಕ್ಕೆ ಹೋಗ್ಬೇಕಾಗತ್ತೆ. ಇವತ್ತು ಸಂಡೇ ಆಗಿರೋದ್ರಿಂದ ಕೊನೆ ದಿನದ ಎಕ್ಸಿಬಿಷನ್ಗೆ ನಾವು ಹೋಗಿದ್ದೀವಿ. ಅಂದರೆ ಫ್ರೈಡೇ, ಸ್ಯಾಟರ್ಡೇ, ಸಂಡೇ 3 ದಿನ ಎಕ್ಸಿಬಿಷನ್ ಇತ್ತು. ಸೊ ನಾವು ಲಾಸ್ಟ್ ಡೇ ಸಂಡೇ ಹೋಗಿರೋದ್ರಿಂದ ಸಿಕ್ಕಾಪಟ್ಟೆ ಕ್ರೌಡ್ ಇದೆ. ಸೊ ಇಲ್ಲಿ ನೋಡಿ, ಆಂಟಿ ಫೋಟೋ ಸೆಷನ್ ಮಾಡಿಸ್ಕೊಳ್ತಾ ಇದ್ದಾರೆ. ಸೊ ಅವ್ರಿಗಂತೂ ಫೋಟೋಸ್ ವಿಡಿಯೋಸ್ ಅಂದರೆ ಸಿಕ್ಕಾಪಟ್ಟೆ ಕ್ರೇಜ್ ಅವ್ರಿಗೆ. ಆಂಟಿ ಕಾರ್ ಶೋ ಎಲ್ಲ ಶೋರೂಮ್ಸ್ ಪಾರ್ಟಿಸಿಪೇಟ್ ಮಾಡಿದ್ದಾರೆ. ಸೊ ನಮ್ಗೇನಾದ್ರೂ ಕಾರ್ ತಗೊಳ್ಳೋ ಇಂಟ್ರೆಸ್ಟ್ ಇದ್ರೆ ಇಲ್ಲಿ ಆಲ್ಮೋಸ್ಟ್ ಎಲ್ಲ ಬ್ರ್ಯಾಂಡ್ಸ್ ಇಲ್ಲೇ ನಿಮಗೆ ನೋಡೋಕೆ ಸಿಗುತ್ತೆ. ಮಾಡ್ಬಿಡೋಣ ಇಬ್ರು ಓಡಾಡಕ್ಕೆ. ನಾನು ಗಂಡಂಗೆ ಅಂತ ಇದ್ದೆ, ಚಾರ್ಜಿಂಗ್ ಕಾರ್ಸ್ ಎಲ್ಲ ಬಂದಿದ್ದಿಲ್ಲ ಒಂದು ತಗೊಡಿ ಅಂದವ್ರನ್ನ. ಇರುತ್ತೆ ಏನು ಇಂಟ್ರೆಸ್ಟ್. ಇನ್ನೇನು ದಸರಾ ಹತ್ರ ಬಂತು, ಕೇವಲ ಇನ್ನು 20ರಿಂದ 25 ದಿನ ಇದೆ ಅಷ್ಟೇ. ಸೊ ಅದರ ವಿಶೇಷವಾಗಿ ಇಲ್ಲಿ ದಸರಾ ಅಂಬಾರಿನ ಹೊತ್ತಿರುವಂತಹ ಒಂದು ಆನೆ ರೆಪ್ಲಿಕಾ ಕೂಡ ಮಾಡಿ ನಿಲ್ಲಿಸಿದ್ದಾರೆ. ಪಬ್ಲಿಕ್ ಯಾರೆಲ್ಲ ಬಂದಿದ್ದಾರೆ ಎಲ್ಲರೂ ಅದ್ರ ಮುಂದೆ ನಿಂತ್ಕೊಂಡು ಫೋಟೋಸ್ ತೆಗೆಸ್ಕೋತಾ ಇದ್ರು. ಸೊ ನಾವು ಕೂಡ ಯಾಕೆ ಒಂದು ಫೋಟೋ ತಗೋಬಾರ್ದು ಅಂತ ಹೇಳಿ ನಾನು ಆಂಟಿ ಕೂಡ ಒಂದಷ್ಟು ಫೋಟೋಸ್ನ ಇಲ್ಲಿ ತಗೊಂಡ್ವಿ. ಈಗ ನಾವು ಸ್ಟಾಲ್ಸ್ ಹಾಕಿರುವಂತಹ ಜಾಗಕ್ಕೆ ಎಂಟರ್ ಆಗಿದ್ದೀವಿ. ಇಲ್ಲಿಂದ ಸ್ಟಾಲ್ಸ್ಗಳೆಲ್ಲ ಸ್ಟಾರ್ಟ್ ಆಗುತ್ತೆ. ನೋಡಿ ಯಾವ ರೀತಿ ಇದೆ ಅಂತ. ಈ ಸಲದ ಮೈಸೂರು ಸಂತೆಯಲ್ಲಿ ಒಂದಲ್ಲ ಎರಡಲ್ಲ ಸಿಕ್ಕಾಪಟ್ಟೆ ಸ್ಟಾಲ್ಸ್ಗಳನ್ನ ನಾವು ನೋಡಿದ್ವಿ. ಆರ್ಟಿಫಿಷಿಯಲ್ ಜ್ಯುವೆಲ್ರೀಸು, ಸ್ಯಾರೀಸು,
ಸೆಲ್ವಾರ್ ಕಮೀಸು, ಸ್ಲಿಪ್ಪರ್ಸು, ಜ್ಯುವೆಲ್ರೀಸು, ಸಿಲ್ವರ್ ಜ್ಯುವೆಲ್ರಿ ಎಲ್ಲ, ಅದ್ರ ಜೊತೆಗೆ ಈ ಒಂದು ಬ್ಯಾಸ್ಕೆಟ್ಸು, ಮಕ್ಕಳು ಆಟ ಆಡುವಂತಹ ಟಾಯ್ಸ್ ಇರ್ಬೋದು, ಸ್ಯಾರಿ ಶಾಪ್ಸ್ಗಳಂತೂ ತುಂಬಾ ಇತ್ತು. ಹಾಗೆ ಫುಡ್ ಐಟಮ್ಸ್ಗಳಂತೂ ಕೇಳೋ ಹಾಗೆ ಇಲ್ಲ, ಸಿಕ್ಕಾಬಟ್ಟೆ ತುಂಬಾ ಸ್ಟಾಲ್ಸ್ಗಳು ಹಾಕಿದ್ದಾರೆ. ಪ್ಲಾಸ್ಟಿಕ್ ಅಲ್ಲ, ಈ ಸಾಮಾನು ತರಕ್ಕೆ ಏನಾದರೂ ಪೂಜೆ ಬುಟ್ಟಿ ಥರ ಎಲ್ಲ ಯೂಸ್ ಮಾಡ್ಬೋದು. ಖಂಡಿತವಾಗ್ಲೂ ನೋಡ್ತಾ ಇದ್ರೆ 2 ಕಣ್ಗಳೇ ಸಾಲಲ್ಲ ಅನ್ನುವಷ್ಟು. ಬಟ್ ಸ್ವಲ್ಪ ಸ್ಟಾಲ್ಸ್ಗಳು ಸ್ವಲ್ಪ ಬೋರಿಂಗ್ ಅನ್ನಿಸ್ತು. ನಂಗೆ ಗೊತ್ತಿಲ್ಲ ಅವ್ರಿಗೆಲ್ಲ ಎಷ್ಟರ ಮಟ್ಟಿಗೆ ಇಲ್ಲಿ ಬಿಸ್ನೆಸ್ ಆಗುತ್ತೆ ಅಂತ. ಬಟ್ ಸಿಕ್ಕಾಪಟ್ಟೆ ಸ್ಟಾಲ್ಸ್ ಇದೆ, ನೋಡಿ ಎಂಜಾಯ್ ಮಾಡಿ. ಹಾಗೆ ತಿನ್ನೋದಕ್ಕೆ ಅಲ್ಲಿ ಏನು ಮಾರ್ತಿರ್ತಾರೋ ಅದನ್ನೆಲ್ಲ ಸ್ಯಾಂಪಲ್ ಕೂಡ ಕೊಡ್ತಾಯಿದ್ರು. ಸೊ ಜನ ಅದನ್ನೆಲ್ಲ ಇಸ್ಕೊಂಡು ತಿಂದು ಎಂಜಾಯ್ ಮಾಡ್ತಾಯಿದ್ರು ಅಂತ ಹೇಳ್ಬೋದು. ನೀವೀಗ ಇಲ್ಲಿ ನೋಡ್ತಾ ಇದ್ದೀರಾ ಅಲ್ವಾ, ಇಲ್ಲಿ ಡೆನಿಮ್ ಮೆಟೀರಿಯಲ್ ಡ್ರೆಸ್ಸಸ್ನ, ಲಾಂಗ್ ಡ್ರೆಸ್ಸಸ್ನೆಲ್ಲ ಸೇಲ್ ಮಾಡ್ತಾ ಇದ್ದಾರೆ. ಅಲ್ಲ ನಮಗೆ ಓಕೆ ದಟ್ಸ್ ವೈ ಐ ಆಸ್ಕ್. ದಟ್ಸ್ ವೈ ವೆರಿ ನೈಸ್. ಈ ಸ್ಟಾಲ್ ಬಂದು ಹ್ಯಾಂಡ್ ಮೇಡ್ ಕೀ ಚೈನ್ಸ್ನ ಅವರೇ ಅಲ್ಲಿ ಸ್ವತಃ ಮಾಡಿಕೊಡ್ತಾರೆ. ಜೊತೆಗೆ ಹ್ಯಾಂಡ್ ಮೇಡ್ ಇಯರಿಂಗ್ಸ್, ನೆಕ್ ಪೀಸ್ ಇದನ್ನೆಲ್ಲ ಮಾಡಿಕೊಡ್ತಾ ಇದ್ರು. ನೀವೀಗ ಇಲ್ಲಿ ನೋಡ್ತಾ ಇರೋ ಶಾಪ್ ಬಂದು ಟ್ಯಾರೋ ರೀಡಿಂಗ್ ಮಾಡ್ತಾ ಇದ್ದಾರೆ. ಸೊ ಇದೇ ಫಸ್ಟ್ ಟೈಮ್ ಎಕ್ಸಿಬಿಷನಲ್ಲಿ ಟ್ಯಾರೋ ರೀಡಿಂಗ್ ಮಾಡ್ತಾ ಇರೋಂತಹ ಪರ್ಸನ್ನ ನಾನು ನೋಡಿದ್ದು. ಇದು ಒಂಥರ ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್ ಅಂತಲೇ ಹೇಳ್ಬೋದು. ಜನ ನೋಡ್ತಾ ಇದ್ದೀರಾ, ಜನ ಸಾಗರನೇ ಇಲ್ಲಿತ್ತು. ಯಾಕಂದರೆ ಅವತ್ತು ಸಂಡೇ ಆಗಿರೋದ್ರಿಂದ ಮೈಸೂರು ಅಕ್ಕಪಕ್ಕ ಇರೋ ಬರೋ ಜನ ಎಲ್ಲ ಇಲ್ಲೇ ಇದ್ದರು. ನೀವಿಲ್ಲಿ ನೋಡ್ತಾ ಇರೋದು ಬಂದು ಜೈಪುರ್ ಕಾಟನ್ ಬೆಡ್ ಸ್ಪ್ರೆಡ್ಸ್ಗಳನ್ನ ಸೇಲ್ ಮಾಡ್ತಾ ಇರುವಂತಹ ಸ್ಟಾಲ್ ಆಗಿರುತ್ತೆ. ಇನ್ನು ಸ್ವಲ್ಪ ಹೊತ್ತಲ್ಲಿ ಆಂಟಿ ಫ್ರೆಂಡ್ ಕೂಡ ನಮ್ಮ ಜೊತೆ ಜಾಯ್ನ್ ಆಗ್ತಾರೆ. ನೀವೀಗ ನೋಡ್ತಾ ಇರುವಂಥ ಸ್ಟಾಲ್ನಲ್ಲಿ ಹೆಲ್ದಿ ಆಗಿರುವಂತಹ ಒಂದಷ್ಟು ಡ್ರಿಂಕ್ಸ್ನ ಮಾಡಿ ಟ್ರಯಲ್ಗೆ ಒಂದಷ್ಟು ಜನಕ್ಕೆ ಕೊಡ್ತಾ ಇದ್ರು. ಸೊ ನನ್ನ ಆಂಟಿ ಕೂಡ ಅದನ್ನು ಟೇಸ್ಟ್ ಮಾಡ್ತಾ ಇದ್ದಾರೆ. ಅವಲಕ್ಕಿ ಪುಡಿನ ಇದು ಇರುತ್ತೆ ಸರ್, ಎಲ್ಲ ಪುಡಿ ರೆಡಿ ಇರುತ್ತೆ, ಜಸ್ಟ್ ನೀರು ಆಡ್ ಮಾಡಬೇಕು ಅಷ್ಟೇ. ರೆಡಿ ಮಿಕ್ಸ್ ನೀವೀಗ ಇಲ್ಲಿ ನೋಡ್ತಾ ಇದ್ದೀರಲ್ಲ, ಇದೆಲ್ಲ ಸುಮಾರು ಸಾರಿ ಸ್ಟಾಲ್ಗಳನ್ನ ಈ ಸೈಡ್ ಪೂರ್ತಿ ನೀವು ನೋಡ್ಬೋದು. ಡಿಫ್ರೆಂಟ್ ಸ್ಯಾರೀಸ್ ಇಲ್ಲಿ ನಿಮಗೆ ಸಿಗುತ್ತೆ. ಬನಾರಸಿ ಸ್ಯಾರಿ, ಕಾಟನ್ ಸ್ಯಾರಿ, ಶಿಫಾನ್ ಸ್ಯಾರಿ, ಜಾರ್ಜೆಟ್ ಸ್ಯಾರೀಸ್, ಹಾಗೆ ಈಗೆಲ್ಲ ಅಜ್ರಕ್ ಮುಡಾಲ್ ಸ್ಯಾರಿ ಬಂದು ಸಿಕ್ಕಾಪಟ್ಟೆ ಟ್ರೆಂಡಿಂಗಲ್ಲಿ ಓಡ್ತಾ ಇದೆ. ಆ ಥರದ ಸ್ಯಾರಿ ಕೂಡ ಇಲ್ಲಿ ಸಿಗ್ತಾ ಇತ್ತು. ಕೂರ್ಗೆ ಸೇಬುಗಳು ಇದನ್ನು ತಿಂದು ಈಗ ನೀವು ನೋಡ್ತಾ ಇರೋದು ಇದೆಲ್ಲ ಬಂದು ಹ್ಯಾಂಡ್ ಬ್ಯಾಗ್ ಸ್ಟಾಲ್ ಸಹ ಆಗಿರುತ್ತೆ. ಜೊತೆಗೆ ಇಲ್ಲಿ ಒಂದಷ್ಟು ಡ್ರೆಸ್ ಮೆಟೀರಿಯಲ್ಸ್ ಸ್ಟಾಲ್ಸ್ ಕೂಡ ನಾವು ನೋಡಿದ್ವಿ. ಈಗ ನೀವು ನೋಡ್ತಾ ಇರೋದು ಇದು ಹೋಮ್ ಡೆಕೋರ್ ಐಟಮ್ಸ್ಗಳು ಸೇಲ್ ಮಾಡ್ತಾ ಇರುವಂತಹ ಸ್ಟಾಲ್. checks is also there, no? Strike is there.
ನೋಡ್ತಾ ಇರೋಂಥ ಸ್ಟಾಲ್ ಬಂದು ಹ್ಯಾಂಡ್ ಮೇಡ್ ಕೀ ಚೈನು, ಹಾಗೆಯೇ ಜ್ಯುವೆಲ್ರೀಸು, ಜೊತೆಗೆ ಒಂದಷ್ಟು ಟಾಯ್ಸ್ನ ಸೇಲ್ ಮಾಡೋವಂಥ ಸ್ಟಾಲ್ ಆಗಿರುತ್ತೆ. ತುಂಬಾ ಕ್ಯೂಟ್ ಆಗಿತ್ತು ಅಂತ ಹೇಳ್ಬೋದು, ಬಿಕಾಸ್ ಇದೆಲ್ಲ ಬೇಸಿಕಲಿ ಉಲ್ಲನಿಂದ ಮಾಡೋವಂಥದ್ದು. ಈಗ ನೀವು ಇಲ್ಲಿ ನೋಡ್ತಾ ಇರೋವಂಥ ಸ್ಟಾಲ್ ಬಂದು ಹ್ಯಾಂಡ್ ಪೇಂಟೆಡ್ ಮಂಡಲಾಸ್ನ ಸೇಲ್ ಮಾಡ್ತಾ ಇರುವಂತಹ ಸ್ಟಾಲ್. ಇಲ್ಲಿ ನೋಡಿ, ಕಾಕ್ರೋಚ್ ಜಿರಳೆ ಔಷಧಿನ ಕೂಡ ಮಾರೋದಕ್ಕೆ ಅಂತ ಒಂದು ಸ್ಟಾಲ್ ಹಾಕೊಂಡು ಕೂತಿದ್ದಾರೆ. ನೀವೀಗ ಇಲ್ಲಿ ನೋಡ್ತಾ ಇರೋಂಥ ಸ್ಟಾಲ್ ಬಂದು ಪ್ಯೂರ್ ಹನಿ ಸ್ಟಾಲ್ ಅಂತ ಇದು. ಸೊ ಅದಕ್ಕೆ ಅವ್ರು ಏನು ಮಾಡಿದ್ದಾರೆ ಅಂದರೆ, ಆ ಪೆಟ್ಟಿಗೆನಲ್ಲಿ ಒರಿಜಿನಲ್ ಹನಿ ಅಂದರೆ ಹನಿ ಬಿ ಜೇನು ಹುಳಗಳನ್ನ ತಂದೆ ಇಟ್ಕೊಂಡ್ಬಿಟ್ಟಿದ್ದಾರೆ ಲೈವಲ್ಲಿ ನೋಡೋದಕ್ಕೆ ಅಂತ ಹೇಳಿ. ಸೊ ಚೆನ್ನಾಗಿತ್ತು ನೋಡೋದಕ್ಕೆ. ನೀವು ಇಲ್ಲಿ ನೋಡ್ತಾ ಇರೋದು ಡೆಫಿನೆಟ್ಲಿ ನಿಮಗೆಲ್ಲ ತುಂಬಾ ಇಷ್ಟ ಆಗುತ್ತೆ, ಬಿಕಾಸ್ ಇದೆಲ್ಲ ಗರ್ಲ್ಸ್ಗೆ ತುಂಬಾ ಇಷ್ಟ ಆಗುವಂತಹ ಹ್ಯಾಂಡ್ ಪೌಚ್ ಆ್ಯಂಡ್ ಪರ್ಸ್ಗಳನ್ನ ಒಂದು ಸ್ಟಾಲ್ ಆಗಿರುತ್ತೆ. ಆ್ಯಕ್ಚುಲಿ ಇದೆಲ್ಲ ಬಂದು ಬೇಸಿಕಲಿ ಹ್ಯಾಂಡ್ ಮೇಡ್ ಪರ್ಸ್ಗಳು. ತುಂಬಾ ಚೆನ್ನಾಗಿತ್ತು ನೋಡೋದಕ್ಕೆ. ನನಗಂತೂ ಒಂದಷ್ಟು ಪರ್ಸ್ಗಳು ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಕ್ಯೂಟ್ ಪೋಟ್ಲೀಸ್ ಕೂಡ ಇತ್ತು. ನೋಡಿ ಎಷ್ಟು ಕಲರ್ಫುಲ್ ಆಗಿದೆ. ನಾನು ಒಂದಷ್ಟನ್ನ ನಿಮಗೆ ತೋರಿಸೋದಕ್ಕೆ ಟ್ರೈ ಮಾಡಿದ್ದೀನಿ. ನೀವು ಇಲ್ಲಿ ನೋಡ್ತಾ ಇರ್ಬೋದು ಕಡಕ್ ರೊಟ್ಟಿ ಹಾಗೆ ಶೇಂಗಾ ಚಟ್ನಿ ಪುಡಿನ ಸೇಲ್ ಮಾಡ್ತಾ ಇದ್ದಾರೆ. ಜೊತೆಗೆ ಈ ಒಂದು ಬೋಟಿನ ನಾವೆಲ್ಲ ಚಿಕ್ಕದ್ರಲ್ಲಿ ತಿಂದೇ ಇರ್ತೀವಲ್ವಾ, ಸೊ ರಾಗಿ ಬೋಟಿ ಕೂಡ ಸೇಲ್ ಮಾಡ್ತಾ ಇದ್ರು. ಹಾಗೆ ಒಂದಷ್ಟು ವೆರೈಟಿ, ಯೂಜ್ ವೆರೈಟಿ ಆಫ್ ಪಿಕಲ್ಸ್, ಉಪ್ಪಿನಕಾಯಿಗಳನ್ನ ಕೂಡ ಇಲ್ಲಿ ಸೇಲ್ ಮಾಡ್ತಾ ಇದ್ದಾರೆ. ನೀವೀಗ ಇಲ್ಲಿ ನೋಡ್ತಾ ಇರೋದೆಲ್ಲ ಲೆದರ್ ಬ್ಯಾಗ್ ಸೇಲ್ ಮಾಡ್ತಾ ಇರುವಂತಹ ಸ್ಟಾಲ್ ಆಗಿರುತ್ತೆ. ಇದೆಲ್ಲ ಮಕ್ಳಿಗೆ ರಿಲೇಟೆಡ್ ಆಗಿರುವಂಥ ಒಂದಷ್ಟು ಬುಕ್ಸ್ಗಳು. ಹಾಗೆ ಇಲ್ಲಿ ಹ್ಯಾಂಡ್ ಪೇಂಟಿಂಗ್ಸು ಹಾಗೆ ತಾಂಜಾವೂರ್ ದೇವ್ರಗಳ ಫೋಟೋಸ್ನ ಕೂಡ ಸೇಲ್ ಮಾಡ್ತಾ ಇದ್ರು. ಚೆನ್ನಾಗಿತ್ತು ನೋಡೋದಕ್ಕೆ. ಬಟ್ ಪ್ರೈಸ್ ಖಂಡಿತವಾಗ್ಲೂ ಸಿಕ್ಕಾಬಿಟ್ಟೆ ಎಕ್ಸ್ಪೆನ್ಸಿವ್ ಅನ್ನಿಸ್ತು ನನಗೆ. ಇಳಕಲ್ ಸ್ಯಾರಿ ಅಂತೂ ನೀವೆಲ್ಲ ಕೇಳೇ ಇರ್ತೀರಾ. ಅದೇ ರೀತಿ ಇಳಕಲ್ ಪ್ಯಾಟ್ರನ್ ಸ್ಯಾರೀಸ್ ಜೊತೆಗೆ ಲಂಗ ಬ್ಲೌಸು ಸಣ್ಣ ಸಣ್ಣ ಹೆಣ್ಮಕ್ಳು ಹಾಕೊಳ್ಳೋದಕ್ಕೆ ಅಂಥದ್ನೆಲ್ಲ ಇಲ್ಲಿ ಸೇಲ್ ಮಾಡ್ತಾ ಇದ್ರು. ಜೊತೆಗೆ ಅವ್ರದ್ದೇ ಸ್ಟೈಲ್ನ ಒಂದಷ್ಟು ಯೂನಿಕ್ ಆಗಿರುವಂತಹ ಜ್ಯುವೆಲ್ರಿ ಕೂಡ ಸೇಲ್ ಮಾಡ್ತಾ ಇದ್ರು. ನೋಡಿ, ಈಗ ನೀವು ಇಲ್ಲಿ ನೋಡ್ತಾ ಇದ್ದೀರಲ್ವಾ, ಈ ಸ್ಟಾಲ್ನಲ್ಲಿ ಹ್ಯಾಂಡ್ ಪೇಂಟೆಡ್ ಸ್ಯಾರೀಸು ಹಾಗೆ ಥ್ರೆಡ್ ವರ್ಕು, ಹ್ಯಾಂಡ್ ಮೇಡ್ ಸ್ಯಾರೀಸು, ಜೊತೆಗೆ ಬ್ಲೌಸು, ಕಾಟನ್ ಬ್ಲೌಸು, ಇಕ್ಕತ್ ಬ್ಲೌಸು, ಕಲಂಕಾರಿ ಪ್ಯಾಟ್ರನ್ ಬ್ಲೌಸಸ್ನೆಲ್ಲ ಸೇಲ್ ಮಾಡ್ತಾ ಇದ್ರು. ಇವ್ರು ಬಂದು ಬೇಸಿಕಲಿ ಸಿದ್ಧಾರ್ಥ ಲೇಔಟ್ ಮೈಸೂರಿನವ್ರದ್ದೇ ಆಗಿರುತ್ತೆ. ಖಂಡಿತ ಇವ್ರ ಹತ್ರ ಸ್ವಲ್ಪ ಯೂನಿಕ್ ಕಲೆಕ್ಷನ್ ಇದೆ ಅಂತ ನನಗನ್ನಿಸ್ತು. ಇಲ್ಲಿ ನೋಡಿ, ಎಲ್ರಿಗೂ ನಡೆದು ತುಂಬ ಕಾಲು ನೋವ್ತಾ ಇದೆಯಾ, ಹಾಗಾದರೆ ಇಲ್ಲಿ ಹೋಗಿ ಬಾಡಿ ಮಸಾಜ್ ಮಾಡಿಸ್ಕೋಬೋದು ಅಂತ ಹೇಳಿ ಅದ್ರದ್ದು ಒಂದು ಸ್ಟಾಲ್ ಹಾಕ್ಬಿಟ್ಟಿದ್ದಾರೆ. ನೀವಿಲ್ಲಿ ನೋಡ್ತಾ ಇರ್ಬೋದು ಡಿಫ್ರೆಂಟ್ ಕಲರ್ ಸಲ್ವಾರ್ ಕಮೀಸ್, ಚೂಡಿದಾರ್ ಮೆಟೀರಿಯಲ್ ಎಲ್ಲವನ್ನ ಸೇಲ್ ಹಾಕಿದ್ದಾರೆ. ಜೊತೆಗೆ ಕೊನೆಯದಾಗಿ ಒಂದಷ್ಟು ಸ್ಲಿಪ್ಪರ್ ಶೂ ಇಲ್ಲೆಲ್ಲ ನೀವು ನೋಡ್ತಾ ಇದ್ದೀರಾ ಅಲ್ವಾ, ಇದೆಲ್ಲ ಜೋಧ್ಪುರ್ ಪ್ಯಾಟ್ರನ್ ಸ್ಲಿಪ್ಪರ್ಸ್ಗಳನ್ನ ಸೇಲ್ ಹಾಕಿದ್ದಾರೆ. ಒಂದಲ್ಲ ಎರಡಲ್ಲ, ನಾನು ಎಷ್ಟೋ ಸ್ಟಾಲ್ಸ್ಗಳನ್ನ ಇಲ್ಲಿ ಸ್ಕಿಪ್ಪೇ ಮಾಡಿಬಿಟ್ಟಿದ್ದೀನಿ ಅಂತ ಹೇಳ್ಬೋದು. ಚೆನ್ನಾಗಿತ್ತು ನೋಡೋದಕ್ಕೆ. ಫೈನಲಿ ಆ ಎಲ್ಲ ಸ್ಟಾಲ್ಸ್ನು ನೋಡಿಕೊಂಡು ಅಲ್ಲಿಂದ ಹೊರಗಡೆ ಬಂದರೆ ನಮ್ಮ ಕಣ್ಣಿಗೆ ಬಿದ್ದಿದೆ ಈ ಒಂದು ಬ್ಯೂಟಿಫುಲ್ ಆಗಿರುವಂತಹ ಯೂಜ್ ಸ್ಟೇಜ್ ಹಾಗೆ ಫುಡ್ ಸ್ಟಾಲ್ಸ್ಗಳು. ಬಿರಿಯಾನಿಯಿಂದ ಹಿಡಿದು ಪಾನಿಪುರಿವರೆಗೂ ಎಲ್ಲ ಥರದ ಸ್ಟಾಲ್ಸ್ಗಳನ್ನ ಹಾಕಿದ್ರು. ಹಾಗೆ ನಾವು ಕೂಡ ಇಲ್ಲಿ ನಡೀತಿರೋಂತಹ ಸಣ್ಣ ಮಕ್ಕಳ ಫ್ಯಾನ್ಸಿ ಡ್ರೆಸ್ ಪ್ರೋಗ್ರಾಮ್ನ ನೋಡಿಕೊಂಡು ಅದ್ರ ಜೊತೆಗೆ ಇಲ್ಲಿ ಲೈವ್ ಮ್ಯೂಸಿಕ್ ಕೂಡ ನಡೀತಾ ಇತ್ತು. ಅದನ್ನು ನೋಡಿಕೊಂಡು ಏನೇನೆಲ್ಲ ಇದೆ ಫುಡ್ ಅದನ್ನೆಲ್ಲನೂ ಟೇಸ್ಟ್ ಮಾಡೋಣ ಅಂತ ಹೇಳಿ ಬ್ಯಾಟಿಂಗ್ ಮಾಡೋದಕ್ಕೆ ಹೊರಟ್ವಿ.
ಸೊ ನಾವೆಲ್ಲ ಲಾಸ್ಟ್ ವೀಕ್ ಸಿಕ್ಕಿದ್ವಿ, ಮತ್ತೆ ಈ ವಾರ ಸಡನ್ ಆಗಿ ಒಂದು ಮೀಟ್ ಮಾಡೋಣ ಅಂತ ಪ್ಲಾನ್ ಮಾಡ್ಕೊಂಡು ಸಡನ್ ಆಗಿ ಬಂದಿದ್ದೀವಿ. ಮೈಸೂರಲ್ಲಿ ಮೈಸೂರು ಸಂತೆ ನಡೀತಾ ಇದೆ, ತುಂಬಾ ಚೆನ್ನಾಗಿದೆ, ಸಿಕ್ಕಾಬಿಟ್ಟೆ ಸ್ಟಾಲ್ಸ್ಗಳಾಗಿದ್ದಾರೆ. ನಾನು ಆಂಟಿ ಇಬ್ರು ಆಂಟಿರು ಈಗ ಫುಡ್ ಸ್ಟಾಲ್ಸ್ಗೆ ಬಂದಿದ್ದೀವಿ. ನಾನು ನಿನ್ನೆ ನೀವು ನೋಡ್ತಾ ಇರ್ಬೋದು ಎಷ್ಟೊಂದು ಫುಡ್ ಸ್ಟಾಲ್ಸ್ ಹಾಕಿದ್ದಾರೆ. ನಾವು ಇನ್ಮೇಲೆ ಏನಾದರೂ ತಿನ್ನೋಕೆ ಸ್ಟಾರ್ಟ್ ಮಾಡಬೇಕು. ಅದಕ್ಕೆ ಮುಂಚೆ ಆಂಟಿನ ಒಂದ್ಸಲ ನಿಮಗೆಲ್ಲ ತೋರ್ಸೋಣ ಇನ್ನೊಂದ್ಸಲ ಅಂತ ಹೇಳಿ. ಆಂಟಿ ನೆಕ್ಸ್ಟ್ ಕಂಟೆಸ್ಟೆಂಟ್ ಗ್ರೀಷ್ಮಾ ಹೇಗಿದೆ? ಜನ ಅಂತೂ ಕೂತ್ಕೊಳ್ಳೋದಕ್ಕೆ ಜಾಗ ಅಲ್ಲೆಲ್ಲೂ ಇರಲಿಲ್ಲ ಅಂತ ಹೇಳಿ ಕೆಳಗಡೆ ಹಾಸಿರೋ ಮ್ಯಾಟ್ ಮೇಲೇ ಕೂತ್ಕೊಂಡ್ಬಿಟ್ಟಿದ್ರು. ಯಾಕಂದರೆ ತುಂಬ ಹೊತ್ತು ನಿಲ್ಲೋದಕ್ಕೂ ಕಷ್ಟ ಆಗುತ್ತೆ. ಸೊ ನೀವು ನೋಡ್ತಾ ಇದ್ದೀರಾ ಅಲ್ವಾ, ನಾವೀಗ ಇಲ್ಲಿ ದಾವಣಗೆರೆ ಬೆಣ್ಣೆ ದೋಸೆ ತಗೊಳ್ತಾ ಇದ್ದೀವಿ. ನಾವಿಲ್ಲಿ ಮೇಲ್ಕೋಟೆ ಪುಳಿಯೋಗರೆ, ಹಾಗೆ ಕಾರ್ನ್ ಸ್ಯಾಂಡ್ವಿಚ್, ದಾವಣಗೆರೆ ಬೆಣ್ಣೆ ದೋಸೆ, ಚುರುಮುರಿ, ಬಜ್ಜಿ, ಬೋಂಡಾ, ಹೀಗೆ ಒಂದಷ್ಟು ಫುಡ್ ಐಟಮ್ಸ್ಗಳನ್ನ ಟೇಸ್ಟ್ ಮಾಡಿದ್ವಿ. ಡೆಫಿನೆಟ್ಲಿ ತುಂಬಾ ಚೆನ್ನಾಗಿತ್ತು. ಬೆಣ್ಣೆ ಅಂದ್ರೆ ಬರ್ತಾಳೆ ಅನ್ಸುತ್ತೆ. ಸಣ್ಣ ಮಕ್ಕಳು ಆಟ ಆಡೋಕೆ ಅಂತ ಹೇಳಿ ಪ್ಲೇ ಏರಿಯಾ ಕೂಡ ಈ ರೀತಿ ಮಾಡಿದ್ದಾರೆ. ಇದೆಲ್ಲ ಇವತ್ತಿನ ನಮ್ಮ ಮೈಸೂರು ಸಂತೆಯ ಸ್ಪೆಷಲ್ ಹೈಲೈಟ್ಸ್ ಆಗಿತ್ತು ಅಂತ ಹೇಳ್ಬೋದು. ಈಗಾಗಲೇ ಟೈಮ್ 8:15 ಆಗಿದೆ. ಸೊ ಇವತ್ತಿನ ಮೈಸೂರು ಸಂತೆ ಹೀಗಿತ್ತು. ನಾವಂತೂ ಸಿಕ್ಕಾಬಟ್ಟೆ ಎಂಜಾಯ್ ಮಾಡಿದ್ವಿ. ಡೆಫಿನೆಟ್ಲಿ ನೀವುಗಳು ಕೂಡ ಈ ವಿಡಿಯೋನ ನೋಡಿ ಅಷ್ಟೇ ಎಂಜಾಯ್ ಮಾಡಿರ್ತೀರಾ ಅಂತ ಭಾವಿಸಿದ್ದೀನಿ. ಕೊನೆಯಲ್ಲಿ ನಿಮಗೆಲ್ಲ ಬಾಯ್ ಬಾಯ್ ಹೇಳಿ ನಾವೆಲ್ಲರೂ ಮನೆ ಕಡೆ ಹೊರಟ್ವಿ. ಪ್ಲೀಸ್ ಯಾರೆಲ್ಲ ಫಸ್ಟ್ ಟೈಮ್ ನೋಡ್ತಾ ಇದ್ದೀರೋ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಶೇರ್ ಮಾಡಿ, ಲೈಕ್ ಕೊಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಮೈ ವಿಡಿಯೋ. ಬಾಯ್ ಬಾಯ್.